ಎಕ್ಸ್ಕ್ಯೂಸ್ ಮಿ ಸರ್, ತಾವು ಹೇಳಿ ಕಳಿಸೋರಂತಲ್ಲ ಸರ್? ಹೌದು ಮಿಸ್ಟರ್ ಧರ್ಮರಾಜ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಪ್ಲೀಸ್ ಟೇಕ್ ದಿಸ್. ಏನ್ ಸರ್ ಇದು ನೋಟಿಸು? ನನ್ನ ಯಾಕೆ ಸರ್ ಕೆಲಸನ ತೆಗಿತಾ ಇದ್ದೀರಾ? ನಾನು ಏನ್ ಸರ್ ತಪ್ಪು ಮಾಡಿದೆ? ಸಾರಿ ಮಿಸ್ಟರ್ ಧರ್ಮರಾಜ್, ಮ್ಯಾನೇಜ್ಮೆಂಟ್ ಈ ತೀರ್ಮಾನ ತಗೊಂಡಿದೆ. ಸರ್, ನಾನು ಈ ಕಂಪ್ನಿಯಲ್ಲಿ 22 ವರ್ಷದಿಂದ ದುಡ್ದಿದ್ದೀನಿ ಸರ್. ಅಫ್ಕೋರ್ಸ್, ಆದರೆ ಕಂಪ್ನಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಲಾಸ್ನಲ್ಲಿ ನಡೀತಿದೆ. ನಿಮ್ಮೊಬ್ಬರನ್ನೇ ಅಲ್ಲ, ಈಗಾಗಲೇ ಇನ್ನಿಬ್ಬರು ನಾ ಕೆಲಸ ತೆಗೆದಾಗಿದೆ. ಐ ಫೀಲ್ ವೆರಿ ಸಾರಿ ಸರ್. ಪ್ಲೀಸ್ ಗೋ. ಬನ್ನಿ, ಕೂತ್ಕೊಳ್ಳಿ. ಏನಂದ್ರೆ ಏನಾಯ್ತು? ಧರ್ಮ, ಧರ್ಮ, ಯಾಕಪ್ಪ ಏನಾಯ್ತು? ಅಂಥದ್ದೇನು ಇಲ್ಲಮ್ಮ, ಯಾಕೋ ಬೆಳಿಗ್ಗೆಯಿಂದ ತಲೆ ಸಿಡಿತಾ ಇದೆ. ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ರೆ ತಲೆ ಸಿಡಿದೆ ಏನಾಗುತ್ತೆ ಹೇಳು? ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳು ಅಂತ ಎಷ್ಟು ಸಲ ಹೇಳಿದ್ದೀನಿ, ಕೇಳ್ತೀಯಾ? ಧರ್ಮಣ್ಣ, ಧರ್ಮಣ್ಣ, ನಿನ್ಗೊಂದು ಹೊಸ ಸುದ್ದಿ ಗೊತ್ತೈತನ? ಹೊಸ ಸುದ್ದಿನ? ಏನದು ಪುಟ್ಟಪ್ಪ? ಅಣ್ಣ, ನಮ್ ತಮ್ಮ ತ್ಯಾಗುಗೆ ದೊಡ್ಡ ಸಾಹೇಬಾಗಿ ಭರ್ತಿ ಆಗೈತಂತೆ. ಅವನಿಗೆ ದೊಡ್ಡ ಬಂಗ್ಲೆ, ಕಾರು, ಫ್ಯಾನು, ಫೋನು ಕೊಟ್ಟಾರಂತೆ. ನಿನ್ ಯಾರು ಹೇಳಿದ್ರು ಪುಟ್ಟಪ್ಪ? ಯವ್ವ, ತ್ಯಾಗು ಕಾರ್ ಡ್ರೈವರು ನಮ್ ಗ್ಯಾರೇಜಿಗೆ ಬರ್ತಾನೆ. ಅವ ಈ ಸುದ್ದಿ ಹೇಳಿದ್ದು. ಅಮ್ಮ, ಈಗ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನಗೆ ಪ್ರಮೋಷನ್ ಸಿಕ್ಕದಷ್ಟು ಆನಂದ ಆಗ್ತಿದೆ. ಈ ಚಿಕ್ಕ ವಯಸ್ಸು ನಮ್ಮ ತ್ಯಾಗುಗೆ ಎಂಥ ಜವಾಬ್ದಾರಿ, ಎಂಥ ದೊಡ್ಡ ಪದವಿ. ದೇವ್ರೆ, ಎಲ್ಲ ನಿಂದ ಏನಪ್ಪ. ಖರೆ ಹೇಳಿದೆ ನೋಡೋಣ, ಈ ಖುಷಿನಾಗೆ ನಮ್ ತ್ಯಾಗು ಮಸ್ತ್ ಪಾರ್ಟಿ ಕೊಡಕತ್ತಾನಂತೆ. ಅದಕ್ಕೆ ದೊಡ್ಡ ದೊಡ್ಡ ಸಾಹೇಬ್ರೆಲ್ಲ ಬರ್ತಾರಂತಣ್ಣ. ನಡಿ ಪುಟ್ಟಪ್ಪ, ನಾವು ಅಲ್ಲಿಗೆ ಹೋಗಿ ಅವನಿಗೆ ಶುಭಾಶಯ ಹೇಳಿ ಬರೋಣ. ಧರ್ಮ, ಕರೀತೀನಿ, ನೀನ್ ಯಾಕಪ್ಪ ಅಲ್ಲಿಗೆ ಹೋಗ್ತೀಯ? ಅಮ್ಮ, ನನ್ನ ಮನೆಗೆ ನಾನು ಹೋಗೋಕ್ಕೆ ಅವನ್ಯಾಕಮ್ಮ ಕರಿಬೇಕು? ಅವನು ಪ್ರಮೋಷನ್ ಸಿಕ್ಕಿದೆ, ಗಡಿಬಿಡಿಯಲ್ಲಿದ್ದಾನೆ. ಮೇಲಾಗಿ ಎಲ್ಲರೂ ಕರೆಯೋಕೆ ಅವನು ಪುರ್ಸೊತ್ತಾದ್ರೂ ಎಲ್ಲಿದೆಯಮ್ಮ? ಅವನು ಯಾರನ್ನು ಕರೀದೇ ಇದ್ರು ನಿನ್ನನ್ನು ಮಾತ್ರ ಖಂಡಿತ ಕರೀಲೇಬೇಕಾಗಿತ್ತು. ಇವತ್ತು ಅವನು ಏನೇ ಆಗಿದ್ರು ಅದು ನೀನ್ ನೀಡಿದ ಭಿಕ್ಷೆ. ನೀನ್ ಅಲ್ಲಿಗೆ ಹೋಗೋದು ಸರಿಯಲ್ಲಪ್ಪ. ಅವ್ವ ಹೇಳೋದು ಖರೆ ಧರ್ಮಣ್ಣ, ಕರೀದೆ ದೇವ್ರ ಮನೆ ಬಾಗಿಲಿಗೂ ಹೋಗ್ಬಾರ್ದಂತೆ. ಏನ್ ಮಾತು ಅಂತ ಮಾತಾಡ್ತಾ ಇದೆಯಾ ಪುಟ್ಟಪ್ಪ? ಇಂಥ ಸಮಾರಂಭ ನಡೆಯುವಾಗ ನನ್ನ ತಮ್ಮನ್ ನೋಡಿದ್ರೆ ನನ್ನ ಜೀವ ನಿಲ್ಲಲ್ಲ. ನಾನಿವಾಗ ನನ್ನ ತಮ್ಮನ್ ನೋಡ್ಲೇಬೇಕು. ಧರ್ಮಣ್ಣ, ಪುಟ್ಟಪ್ಪ, ಧರ್ಮಂಗೆ ಮೈಯಲ್ಲಿ ಸರಿ ಇಲ್ಲ, ನೀನು ಜೊತೆಗೆ ಹೋಗ್ಬಪ್ಪ. ಆಯ್ತವ. ಯಾರೇ ಬೇಕು? ನಾನ್ ನಿಮ್ ಸಾಹೇಬ್ರು ನೋಡ್ಬೇಕಪ್ಪ. ಈಗ ಸಾಹೇಬರ್ ನೋಡಕ್ಕಾಗಲ್ಲ, ನೀವು ಹೋಗ್ಬೋದು. ಒಂದೇ ಒಂದ್ ನಿಮಿಷ, ನಿಮ್ ಸಾಹೇಬ್ರು ನೋಡ್ಲೇಬೇಕಪ್ಪ. ಒಂದ್ಸರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ? ರಂಗ, ಏನಾದ್ರು ಗಲಾಟೆ? ನೋಡಿ ಸರ್, ಈ ವಯ್ಯ ಸಾಹೇಬರ್ ನೋಡ್ಬೇಕಂತೆ. ಯಾಕ್ರಿ ಬಂದ್ ಕಾಡ್ತೀರಾ? ಸಾಹೇಬ್ರು ಬಿಜಿ ಆಗಿದ್ದಾರೆ, ಹೋಗಿ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಸಾಹೇಬ್ರ PA. ದಯವಿಟ್ಟು ನಿಮ್ ಸಾಹೇಬ್ರಿಗೆ ಹೇಳಿ ಧರ್ಮಣ್ಣ ಬಂದಿದ್ದಾನೆ ಅಂತ. ಮನೆಯಲ್ಲಿ ಪಾರ್ಟಿ ನಡೀತಾ ಇದೆ, ಸಾಹೇಬ್ರಿಗೆ ಯಾರನ್ನು ನೋಡಲ್ಲ, ನೀವು ಹೋಗಿ. ದಯವಿಟ್ಟು ಸ್ವಲ್ಪ ಪ್ರಯತ್ನ ಪಡಿ, ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಸರಿ, ಕೂತಿ, ಬಂದೆ. ಅರೆ, ದೊಡ್ಡ ಮನುಷ್ಯ ಕುರ್ಚಿ ಮೇಲೆ ಕೂತಿದ್ಯಲ್ಲಯ್ಯ, ಆಗ್ಲೇ ಹೇಳಿಲ್ವ ಸಾಹೇಬ್ರು ನೋಡಕ್ಕಾಗಲ್ಲ, ಹೋಗಯ್ಯ ಅಂತ. ಹೇಳ ಮೇಲೆ ಅಂದ್ರೆ ಅಯ್ಯ, ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ, ನಿಮ್ ಸಾಹೇಬ್ರು ನಾನು ಚೆನ್ನಾಗಿ ಗೊತ್ತು. ಅಯ್ಯೋ, ಬಂದವರೆಲ್ಲ ಹೀಗೆ ಹೇಳ್ತಾರೆ. ನೀನೀಗ ಮರ್ಯಾದೆ ಹೊರಗಡೆ ಹೋಗ್ತಿಲ್ಲ, ಕುತ್ಕೊಳ್ಳ ದಬ್ಲು. ನೀನು ದೇವಾಸಿ ನನ್ ಮಗನೇ, ಒಂದ್ ಕುತ್ತ ಅಂದ್ರೆ ನಿನ್ನ ಮಾರಿ ಅನ್ನೋದು ಚಕ್ರಿ ಗಾಲಿಗೆ ಸಿಕ್ಕ ಸಿಮೆಂಟ್ ಡಬ್ಬ ಆಗಿರ್ಬೇಕು. ಪುಟ್ಟಪ್ಪ, ಬಿಡು. ನೀನ್ಯಾಕೆ ಇಲ್ಲಿಗೆ ಬಂದೆ? ಧರ್ಮಣ್ಣ, ಇಂಥದ್ದೇನಾದ್ರು ಪ್ರಸಂಗ ನಡೀತೈತೆ ಅಂತ ನಾನು ತಿಳ್ಕೊಂಡೆ ಇಲ್ಲಿಗೆ ಬಂದೆ. ಏಯ್, ನಿಮ್ ಸಾಹೇಬ್ನಿಗೆ ಹೋಗಿ ಹೇಳು ಅವ್ರ ಅಣ್ಣ ಬಂದಿದ್ದಾರೆ ಅಂತ. ನಡಿ. ಮೇಡಮ್, ಏನು? ಯಾರೋ ಸಾಹೇಬ್ರ ಅಣ್ಣವ್ರಂತೆ, ಸಾಹೇಬ್ರು ನೋಡ್ಬೇಕಂತೆ ಹೊರಗಡೆ ಬಂದು ನಿಂತಿದ್ದಾರೆ.
ಇವರ ಅವ್ರನ್ನ ನಾಳೆ ಬರಕ್ ಹೇಳು. ಸ್ವಾಮಿ ಮೇಡಮ್ ಹೇಳಿದ್ರು ನೀವು ನಾಳೆ ಬರ್ಬೇಕಂತೆ. ನೋಡಪ್ಪ ನಿಮ್ ಮೇಡಮ್ ಅವ್ರಿಗೆ ಹೇಳು ನಾವು ಶುಭಾಶಯ ತಿಳ್ಸಕ್ ಬಂದಿದೀವಿ ಅಂತ. ಒಳ್ಳೆ ಪದ್ಧತಿ ಬಂತಲ್ರಿ. ಅಲ್ಲಿ ಹೋದ್ರೆ ಅಮ್ಮ ಅವ್ರು ಬೈತಾರೆ, ಇಲ್ಲಿ ಬಂದ್ರೆ ನೀವು ಹೊಡೆಯಕ್ ಬರ್ತೀರಿ. ನಾನೇ ನಿಮಗ್ ಜವಾನನೋ ಇಲ್ಲ ಅವ್ರಿಗೆ ಜವಾನ. ಮಾತಾಡಿದ್ರೆ ಮಣ್ಣಾಗಿ ಮುಚ್ಚಿಬಿಡ್ತೀನಿ ಮಗನೇ. ಹೇಳ್ದಷ್ಟು ಹೇಳಿ ಹೋಗಲೇ. ಮೇಡಮ್ ಅವ್ರು ನಿಮ್ಗೆ ಶುಭಾಶಯ ಹೇಳಕ್ ಬಂದಿದಾರಂತೆ. ಅವ್ರ ಶುಭಾಶಯ ತಲುಪಿದೆ ಅಂತ ಅವ್ರಿಗೆ ಹೇಳಿ ಹೋಗು. ಆಗ್ಲಿ ಮೇಡಮ್. ಸ್ವಾಮಿ ಮೇಡಮ್ ಅವ್ರು ಹೇಳಿದ್ರು ನಿಮ್ ಶುಭಾಶಯ ತಲುಪಿದೆ ಅಂತೆ, ನೀವಿನ್ನೂ ಹೋಗ್ಬೋದಂತೆ. ಪುಟ್ಟಪ್ಪ ಧರ್ಮಣ್ಣ ದುಡುಕ್ಬೇಡ, ನನ್ ಮಾತು ಕೇಳು, ನಡಿ ಹೇಳ್ತೀನಿ. ಧರ್ಮಣ್ಣ ನೀನು ಹೂ ಅನ್ನು ತ್ಯಾಗನು ಎಳ್ಕೊಂಡು ಬಂದು ನಿನ್ ಕಾಲ್ ಮೇಲೆ ಒಗಿತೀನಿ. ಪುಟ್ಟಪ್ಪ ಗಲಾಟೆ ಮಾಡಿ ಇಂಥ ಒಳ್ಳೆ ಸಮಾರಂಭವನ್ನು ಕೆಡಿಸಬಾರ್ದು. ನಡಿ ಹೋಗೋಣ. Oh, hello. Hello. Please come. Congratulations. Thank you. You should have come a little bit earlier. ನೋಡ್ದೆ ಧರ್ಮಣ್ಣ ನಿನ್ ತಮ್ಮನ್ ಸೊಕ್ನ ಕಂಡ್ರು ಕಾಣ್ದಂಗ್ ಹೋಗ್ತಾನೆ. ಪುಟ್ಟಪ್ಪ ನನ್ ತಮ್ಮ ಅಂಥವನಲ್ಲ, ನೋಡ್ದ್ಯಾ ಅವ್ನು ನೋಡಕ್ಕೆ ಎಂತೆಂತ ದೊಡ್ಡ ಮನುಷ್ಯರು ಬರ್ತಿದ್ದಾರೆ. ಅವನಿಗೆ ಬಹಳ ಬ್ಯುಸಿ ಆಗಿದ್ದಾನೆ. ನಾವೀಗ ಅವನು ತೊಂದರೆ ಮಾಡಬಾರ್ದು. ನಡಿ ಹೋಗೋಣ, ನಡಿ. ಧರ್ಮ, ಯಾಗೂ ನೋಡ್ ಬಂದ್ಯಾ? ನೋಡ್ದೆ ಕಣಮ್ಮ, ನಾನು ನೋಡಿದ ತಕ್ಷಣ ಅವನು ಓಡ್ ಬಂದು ನಾನು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟಮ್ಮ. ಆಮೇಲೆ ಬೇಡ ಕಣೋ ಬೇಡ ಕಣೋ ಅಂತ ಹೇಳ್ತಾ ಇದ್ರು ಕೂಡ ಬಂದಿರೋ ಜನರ ಮುಂದೆ ಗಬಕ್ಕನ್ ಕಾಲು ಬಿದ್ದು ನಮಸ್ಕಾರ ಮಾಡ್ಬಿಟ್ಟಮ್ಮ. ಬಹಳ ವಿಶ್ವಾಸ ತೋರಿಸ್ಬಿಟ್ನಮ್ಮ. ಎಲ್ಲಿ ನಿನ್ಗೆ ಅವಮಾನ ಮಾಡ್ಬಿಡ್ತಾನೋ ಅಂತ ನಾನು ತುಂಬಾ ಹೆದರಿದ್ನಪ್ಪ. ಎಲ್ಲಾದ್ರೂ ಉಂಟೇನಮ್ಮ, ಎಷ್ಟೇ ಆಗಿ ಅವನು ನನ್ನ ತಮ್ಮ. ಆಮೇಲೆ ಸೀದಾ ನನ್ನ ಒಳಗಡೆ ಕರ್ಕೊಂಡು ಹೋಗಿ ಬಂದಿರೋ ಜನರ ಮುಂದೆ ಇವರೇ ನಮ್ಮಣ್ಣ ಇವರೇ ನಮ್ಮಣ್ಣ ಅಂತ ಎಲ್ರಿಗೂ ಪರಿಚಯ ಮಾಡಿಸ್ಕೊಟ್ಬಿಟ್ಟಮ್ಮ. ಓಹೋ ತಮ್ಮ ಸಡಗರನ ಎರಡು ಕಣ್ಣು ಸಾಲದಮ್ಮ ನೋಡೋದಿಕ್ಕೆ, ಅಲ್ವಾ ಪುಟ್ಟಪ್ಪ? ಹೌದೌದು ಯವ್ವ, ನೀನ್ ನೋಡಿದ್ರೆ ಹಾಲು ಕುಡ್ದ ಸಂತೋಷ ಪಡ್ತಿದ್ದಿ. ಹೌದಾ? ಮತ್ತೇನ್ ಹೇಳ್ದ? ಮನೆಯವ್ರನ್ನ ಪ್ರತ್ಯೇಕವಾಗಿ ಕರಿಬೇಕಾದ ಏನಿದೆಯಣ್ಣ ಅಂದ. ನಾನ್ ಕರಿದೇ ಇದ್ರು ನೀನ್ ಮರಿದೇ ಬಂದಿಯಲ್ಲ ಅಣ್ಣ ಅಂತ ತುಂಬಾ ಸಂತೋಷ ಪಟ್ಟು ತಾನೇ ಊಟ ಬಡ್ಸೋಕ್ ನಿಂತ. ಸಾಕು ಸಾಕು ಅಂದ್ರು ಕೇಳದೆ ಬಡಿಸಿದ್ದೆ, ಹಾಕಿದ್ದೆ. ಆ ಸಂತೋಷ ನಾನು ಎಷ್ಟು ತಿಂದು ನನಗೇ ಗೊತ್ತಿಲ್ಲ. ಇವತ್ತು ನಾವು ತಿಂದು ದರಗಿಸ್ಕೊಳ್ಳೋಕೆ ಇನ್ನೂ 6 ದಿವಸ ಬೇಕು. ಮಕ್ಳಿಗೆ ಅಂತ ಏನು ಕೊಟ್ಟು ಕಳಿಸ್ಲಿಲ್ವೇನೋ? ಕಳಿಸಿದ್ನಲ್ಲ, ಲಾಡು, ಜಿಲೇಬಿ, ಜಾಂಗೀರು, ಐಸ್ ಕ್ರೀಮ್. ಎಲ್ಲೋ ಅದೆಲ್ಲ? ಲೇ ಪುಟ್ಟಪ್ಪ, ಎಲ್ಲ ಅದೆಲ್ಲ ಬುಟ್ಟಿ ನಿನ್ ಕೈಲ ಕೊಟ್ಟಿದ್ನಲ್ಲ, ಬಸ್ಸಲ್ಲೇ ಬಿಟ್ಬಿಟ್ಯಾ? ನಾವು ಬಸ್ನಲ್ಲಿ ಬಂದ್ವಾ? ಹೌದೌದು, ಹಾಳಾದ್ದು ಎಲ್ಲ ಮರ್ತೋದ್ ನೋಡು. ಮರ್ತೋಗ್ಬಿಟ್ಯಾ? ಅಯ್ಯೋ ನಿನ್ ಬುದ್ಧಿಗೆ ನಾನು ಏನ್ ಹೇಳ್ಬೇಕು ಹೇಳು. ಎಲ್ಲ ಎಡವಟ್ಟಾಗಿ ಹೋಯ್ತು. ನಾನು ಬಸ್ ಹತ್ರ ಹೋಗಿ ನೋಡ್ಕೊಂಡು ಬರ್ತೀನಿ. ದಡಿಯಾ, ಬೇಗ ಬಂದ್ಬಿಡು. ಸರಿ. ಅಮ್ಮ, ಹೊಟ್ಟೆ ಯಾಕೋ ಬೆರಿತಾ ಇದೆ, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಮಾಧವಿ, ನನ್ಗೆ ಯಾಕೋ ಇವ್ರ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲಮ್ಮ. ರೀ, ಯಾಕ್ರಿ ಒಂಥರ ಇದ್ದೀರಾ? ನೀವು ನನ್ನಿಂದ ಏನೋ ಮುಚ್ಚಿಡೋಕೆ ಪ್ರಯತ್ನ ಪಡ್ತಿದ್ದೀರಾ. ಅದೇನು ಅಂತ ಹೇಳಿ. ನಾನು ಹೇಳೋದನ್ನ ಕೇಳಿದ್ರೆ ನಿನ್ನ ಕೈಲಿ ತಡ್ಕೊಳಕ್ ಸಾಧ್ಯ ಇಲ್ಲ ಮಾಧವಿ. ಅದೇನು ಅಂತ ಮೊದಲು ಹೇಳಿ. ಮಾಧವಿ, ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಟ್ರು. ಇಷ್ಟೇನಾ? ನಾನೇನು ಅನ್ಕೊಂಡೆ. ಇದು ಸಾಮಾನ್ಯವಾದ ವಿಷಯನ ಮಾಧವಿ. ಇನ್ನು ಮುಂದೆ ಸಂಸಾರ ನಡೆಸೋದು ಹೇಗೆ? ಇದುವರೆಗೂ ಹೇಗೆ ನಡೆಸಿದ್ವೋ ಹಾಗೆ. ಯಾಗೋ ಸತ್ಯ ಗೀತಾ ಚಿಕ್ಕವರಿದ್ದಾಗ್ಲೇ ಮಾವ ಹೋಗ್ಬಿಟ್ರು. ಆಗ್ಲೇ ಹೆದರ್ಲಿಲ್ಲ, ಈಗ ಯಾಕ್ರಿ ಹೆದರ್ತೀರಾ? ಆಗ ನಾನು ಸಣ್ಣವನು ಮಾಧವಿ, ನನಗೂ ವಯಸ್ಸಿತ್ತು. ಈಗ ನನ್ನ ಕೈ ಕಾಲುಗಳಲ್ಲಿ ಮೊದಲಿನ ಶಕ್ತಿ ಇಲ್ಲ, ನಡೆದ್ರೇನೆ ಆಯಾಸ ಆಗುತ್ತೆ. ಅದೇನು ಇಲ್ಲ ಬಿಡಿ. ಯಾಗೂ ಮನೆ ಬಿಟ್ಟು ಅದು ಚಿಂತೆನ ಮನಸ್ಸಿಗೆ ತುಂಬಾ ಹಚ್ಕೊಂಡಿದ್ದೀರ. ಅದು ನಿಜ ಅನ್ನು.
ಇನ್ನು ಸ್ವಲ್ಪ ದಿವಸ ನೀವು ಕಷ್ಟ ಪಡಲೇಬೇಕು. ಸತ್ತಿನ ಓದ್ ಮುಗಿದು ಅವನಿಗೊಂದು ಕೆಲಸ ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿಜ ಮಾಧವಿ, ನಾನ್ ನಮ್ ತಂದೆ ಕೊಟ್ಟ ಮಾತಿನ ಪ್ರಕಾರ ಈ ಸಂಸಾರಕ್ಕೋಸ್ಕರ ನಾನ್ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಸತ್ಯ, ನನಗೆ ನಿಮ್ಮ ಹತ್ರ ಮಾತಾಡೋಕೆ ನಾಚಿಕೆ ಆಗ್ತಾ ಇದೆ. ಯಾಕೆ? ಇವತ್ತು ನಿಮ್ಮನೆ ಈ ಪರಿಸ್ಥಿತಿಗೆ ಬರೋಕೆ ನಮ್ಮ ಅಕ್ಕನೇ ಕಾರಣ. ಭಾವ ಮನೆ ಬಿಟ್ಟಿದ್ರಿಂದ ನಿಮ್ಮ ಮನ್ಸಿಗೆ ತುಂಬಾ ನೋವಾಗಿರ್ಬೇಕಲ್ಲ? ಇಲ್ಲ ಆಶಾ, ನಮ್ ಧರ್ಮಣ್ಣನ ಕೆಲಸ ಹೊರಟೋಯ್ತು. ಕಷ್ಟಗಳು ಬಂದ್ರೆ ಒಂದಾದ್ಮೇಲೆ ಒಂದ್ ಬರ್ತಾನೆ ಇರುತ್ತೆ. ನಿಮ್ಮ ಅಣ್ಣ ಅವ್ರಿಗೆ ಇನ್ನೊಂದು ಕೆಲಸ ಸಿಗ್ಬೋದು ಬಿಡಿ. ಅವ್ರ ಕೆಲಸ ಸಿಗೋವರೆಗೂ ನಾನು ಓದೋದ್ ಬಿಟ್ಟು ಯಾವ್ದಾದ್ರು ಕೆಲಸ ಮಾಡೋಣ ಅಂತಿದ್ದೀನಿ. ಸತ್ಯ, ಕಾಲೇಜ್ ಬಿಡ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ನಿಮ್ ಕಾಲೇಜ್ ಫೀಸ್ನೆಲ್ಲ ನಾನ್ ಕಟ್ತೀನಿ. ನೋ ಆಶಾ, ಪ್ಲೀಸ್. ನೀವೆಷ್ಟು ಸ್ವಾಭಿಮಾನಿ ಅಂತ ನನಗೆ ಗೊತ್ತು. ದೇವರಿದ್ದಾನೆ, ನೀವೇನು ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಅರೆ ಕ್ಯಾ ಸಮಾಧಾನ ಮಾಡ್ಕೊಳ್ಳೋದು ಧರ್ಮರಾಜ್? ಬಂದಾಗೆಲ್ಲ ಖಾಲಿ ಆತ್ಮೆ ಕಳಿಸ್ತಾವ್. ಕೊಡೋ ಯೋಗ್ಯತೆ ಇದ್ರೆ ಸಾಲ ಮಾಡ್ಬೇಕು. ಬಹುತ್ ಸಾಲ ಮಾಡಿದ್ರೆ ವಾಪಸ್ ಕೊಡೋಕೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಎಷ್ಟು ಸಾರಿ ಹೇಳಿದಾವ್. ಜನ ಹೀಗೆ ಬಣ್ಣ ಬದಲಾಯಿಸ್ತಾರೆ ಅಂತ ಯಾರಿಗ್ ಗೊತ್ತಿತ್ತು ಲಾಲಾಜಿ? ಒಳ್ಳೆ ಬಣ್ಣ, ಒಳ್ಳೆ ಜವಾಬಿ. ಗೀತಾ ಬಹುತ್ ಬೆಳೆದ್ಬಿಟ್ಟಿದಾವ್. ಲಾಲಾಜಿ, ಏನ್ ಹೇಳ್ತಿರೋದು ನೀವು? ಬಡ್ಡಿ ಬಹುತ್ ಬಡ್ಡಿ ಬೆಳೆದ್ಬಿಟ್ಟಿದಾವ್ ಅಂತ ಹೇಳಿದ್ದೆ. ನಿಮ್ ಹತ್ರ ಪೈಸೆ ಇಲ್ಲ, ನಿಮ್ದು ಭಾಯಿ ತ್ಯಾಗೋತ್ರ ಬಹುತ್ ಪೈಸೆ ಐತೆ. ನಿಮ್ದು ಮನೆ ಮೇಲೆ ಸಾಲ ತಗೊಂಡಿದಾವ್. ಕಾನೂನ್ ಪ್ರಕಾರ ನಿಮ್ದು 3 ಭಾಯಿಗೆ ಈ ಮನೆ ಸೇರ್ಬೇಕು. ಈ 3 ಜನದಲ್ಲಿ ಯಾರಾದ್ರೂ ಒಬ್ರು ನಮ್ದು ಸಾಲ ಚುಕ್ತಾ ಮಾಡಿ ಮನೆ ಬಿಡಿಸ್ಕೋಬಹುದು. ಠೀಕೇನಾ? ಅದ್ ಹ್ಯಾಕ್ ಸಾಧ್ಯ ಲಾಲಾಜಿ? ಸಾಧ್ಯ ಆಯ್ತದೆ ಮಾಜಿ. ತ್ಯಾಗು ನಮ್ದು ಸಾಲ ಚುಕ್ತಾ ಮಾಡ್ಲಿ ಬಿಡಿ. ನೀವು ಸಾಲ ಸೋಲ ಮಾಡಿದ್ದು ಆ ಆದ್ಮಿಗೆ ಇಲ್ಲ. ನೀವ್ ಹೇಳೋದು ಸರಿನೇ. ಧರ್ಮ, ಯಾಗುನೇ ತೀರಿಸ್ಲಿ ಬಿಡು. ಎಲ್ಲಾದ್ರೂ ಉಂಟೇನಮ್ಮ, ಸಾಲ ಮಾಡಿದ್ ನಾನು ತೀರ್ಸು ಅಂತ ಅವನಿಗೆ ಹೇಳೋದು ಯಾವ ನ್ಯಾಯ? ಮತ್ತೇನ್ ಮಾಡ್ತೀಯೋ? ಏನಾದ್ರೂ ಮಾಡ್ತೀನಮ್ಮ. ನನ್ನನ್ನು ಮಾರ್ಕೊಂಡಾದ್ರೂ ನಾನು ಈ ಸಾಲ ತೀರಿಸ್ತೀನಿ. ಅರೆ ಇದು ಸತ್ಯ ಹರಿಶ್ಚಂದ್ರಂದು ಜಮಾನ ಕ್ಯಾ? ನಿಮ್ದು ಮಾರ್ಕೊಂಡ್ರೆ ಕವಡೆದು ಬೆಲೆ ಸಿಗೋದಿಲ್ಲ. ದೇಖೋ ಭಾಯ್, ಸ್ನೇಹದೊಳಗೆ ಹೇಳ್ತಾ ಇದ್ದೀನಿ, ಇನ್ನೊಂದು ವಾರದೊಳಗೆ ನಮ್ದು ಅಸಲು ಬಡ್ಡಿ ಚುಕ್ತಾ ಮಾಡ್ಲಿಲ್ಲ, ಕೋರ್ಟ್ಗೆ ಹೋಗಿ ಕಾನೂನ್ ಪ್ರಕಾರ ನಿಮ್ದು ಮನೆ ಹರಾಜ್ ಹಾಕ್ಬೇಕಾಯ್ತದೆ. ಯಾದ್ ರಕ್ಕೋ. ಇಲ್ಲ ಇಲ್ಲ, ನಮ್ಮನೆ ಹರಾಜ್ ಹಾಕ್ಬಿಡ್ದು. ನಮ್ಮನೆ ಹರಾಜ್ ಹಾಕ್ಬಿಡ್ದು. ಅಮ್ಮ, ಅಮ್ಮ, ಮಾಧವಿ, ಸತ್ಯ, ಗೀತಾ. ಅಣ್ಣ, ಅಣ್ಣ, ಏನ್ ವಿಷಯ? ಅಂತೂ ನಮ್ ನೆನಪಾಯ್ತಲ್ಲ. ನಿಮ್ಮ ನೆನೆಸ್ಕೊಳ್ಳೋಂತ ದುರ್ಗತಿ ನನ್ಗಿನ್ನೂ ಬಂದಿಲ್ಲ. ತಲಹರಟೆ ಸಾಕು. ನನ್ ಮನೆಗೆ ಯಾಕೆ ಪಾದ ಬೆಳೆಸಿದ್ದು? ನನ್ನ ಹಳೆ ಚಪ್ಪಲಿ ಕೂಡ ನಿಮ್ಮ ಮನೆ ಹೊಸಲು ತುಳಿತಿರ್ಲಿಲ್ಲ. ನಮ್ಮ ಅದಕ್ಕೆ ಬಲವಂತವಾಗಿ ಕಳಿಸಿದ್ರು, ಬಂದೆ. ಯಾಕೆ? ನನ್ ಬೈಯೋಕ? ನಿಮ್ಮನ್ ಬೈದು ನನ್ನ ನಾಲ್ಗೆ ಯಾಕೆ ಹೊಲಸು ಮಾಡ್ಕೊಳ್ಳಿ? ನಮ್ ತಾಯಿ ಮೈಗೆ ಹುಷಾರಿಲ್ಲ, ಅದನ್ನ ಹೇಳೋಕ್ ಬಂದೆ. ಓ, ಐ ಸಿ. ಪರವಾಗಿಲ್ವೇ? ನಿಮ್ಗೆ ನೋಡಕ್ಕೂ ಬರುತ್ತೆ ನೀ? ಮೊದಲಿಗಿಂತಲೂ ನನ್ನ ಕಣ್ಣು ದೃಷ್ಟಿ ಚೆನ್ನಾಗಿದೆ, ತಿಳಿಯಾಗಿದೆ. ದೃಷ್ಟಿ ಜೊತೆಗೆ ನಿಮ್ಮ ಮನಸ್ಸು ಹೃದಯ ತಿಳಿಯಾಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಕೆಟ್ಟ ಮನಸ್ಸಿರೋರ್ಗೆ ಎಲ್ಲ ಕೆಟ್ಟದಾಗೆ ಕಾಣೋದು. ಕಾಮಾಲೆ ಕಣ್ಣಿಗೆ ಲೋಕವೆಲ್ಲ ಹಳದಿನೇ. ಈ ಮಾತು ನನಗಿಂತ ನಿಮಗ್ ಚೆನ್ನಾಗಿ ಅನ್ವಯಿಸುತ್ತೆ. ಬರ್ತೀನಿ. ನಮ್ಮ ಅಣ್ಣಂಗೆ ಹೇಳ್ಬಿಡಿ. ನಿಮ್ ತಾಯಿ ಖಾಯಿಲೆಗೆ ಹಣ ಏನಾದ್ರೂ ಬೇಕಾದ್ರೆ? ನಮ್ ತಾಯಿಗೆ ಬೇಕಾಗಿರೋದು ಈ ಮನೇಲಿ ಸಿಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನದು? ಮಗನ್ ಪ್ರೀತಿ, ಸೊಸೆ ಕರ್ತವ್ಯ.
ಮನದಲ್ಲಿ ಒಲವಿದ್ದರೆ ಈ ಬಾಳಿಗೆ ನೆಲೆಯಲ್ಲಿದೆ ಈ ಲೋಕ ಬಲೆಯಾದರೆ ಈ ಜೀವನ ತಪೋವನ ಆನಂದದ ನಿವೇಶನ. ಒಂದು ಗೂಡಿ ಆಡಿದಂಥ ಕ್ಷಣಗಳೆಂದಿ ಹೋಯಿತು, ಪ್ರೀತಿಯಿಂದ ಬಾಡಿದಂಥ ಪ್ರೀತಿಯಲ್ಲಿ ಜಾರಿತು. ತ್ಯಾಗ ಜೀವಿಗಿಲ್ಲಿ ಲೋಕ ನೀಡುತ್ತಿರಲು ವೇದನೆ, ಹೃದಯ ಒಡೆದು ಹಾಕುವಂಥ ಏಕೀಂತ ಶೋಧನೆ. ಇಂದು ಕಾಣಲಾಗಿರೆ ಕಟ್ಟಿದಂಥ ಗೋಪುರ, ನೊಂದ ಹೃದಯ ಆಗಿದೆ ಬತ್ತಿದಂಥ ಸಾಗರ. ಹೂವು ಮುಳ್ಳು ಮಾವು ಬೇವು ಇರುವ ಜಗವು ಇದುವೇ ಈ ಜೀವನ ತಪೋವನ ಆನಂದದ ನಿವೇಶನ. ಇಂದು ಇಲ್ಲಿ ಕಾಣಲಾರೆ ಅಂದು ಕಂಡ ಬಂಧನ, ಎಲ್ಲಿ ಮಾಯವಾಯ್ತು ಏನೋ ಮನದ ಮಧುರ ಸ್ಪಂದನ. ಶ್ರುತಿಯು ಸೇರಲಾಗದೆ ಸಾಗುವಂಥ ಜೀವನ, ತಪ್ಪು ತಾಳ ಹಾಕುತ್ತಾ ಹಾಡುವಂಥ ಗಾಯನ. ಬೇರೆ ಬೇರೆ ಭಾವನೆ ಬಂಧ ದೂರ ಮಾಡಿರೆ, ಗೂಡಲಿದ್ದ ಹಕ್ಕಿಯ ಗುಂಪು ಚೆದುರಿ ಹೋಗಿದೆ. ಏಕೋ ಕಾಣೆ ಲೋಕ ಹೀಗೆ, ಇದರ ಹೆಸರೇ ಜಗವೇ. ಈ ಜೀವನ ತಪೋವನ ಆನಂದದ ನಿವೇಶನ. ಮನದಲ್ಲಿ ಒಲವಿದ್ದರೆ ಈ ಬಾಳಿಗೆ ನೆಲೆಯಲ್ಲಿದೆ ಈ ಲೋಕ ಬಲೆಯಾದರೆ ಈ ಜೀವನ ತಪೋವನ. ಸರ್, ಯಾರು ನೀನು ಯಾರು ಅಂತ ಗೊತ್ತಾಗಿಲ್ವಲ್ಲ? ತ್ಯಾಗು ಸಾಹೇಬ್ರು ಕಳ್ಸಿದ್ರು ಸರ್. ಔಷಧಿ ಖರ್ಚಿಗೆ ಅಂತ ಈ ಹಣ ನಿಮ್ಗೆ ಕೊಟ್ಬಿಟ್ಟು ಬರೋಕ್ ಹೇಳಿದ್ರು. ಏನಂತೆ? ತ್ಯಾಗು ಅಮ್ಮನ್ ಚಿಕಿತ್ಸೆಗಂತ ಹಣ ಕಳ್ಸಿದಾನೆ. ತಗೊಂಡು ಹೋಗಿ ನಿಮ್ ಸಾಹೇಬ್ ಕೊಟ್ಬಿಡು. ತಾಯಿಗೆ ಬೇಕಾಗಿರೋದು ದುಡ್ಡಲ್ಲ, ಮಗನ ಮಮತೆ ಅಂತ ಹೇಳು. ಅಮ್ಮ, ಏನಪ್ಪ ಇದೇ ನಿಜಾನ ಸುಳ್ಳು ನಂಬಿಕೆ ಆಗ್ತಿಲ್ಲಮ್ಮ. ಆಶ್ಚರ್ಯವಾಗಿದೆ. ಏನಪ್ಪ ಅದು? ಅಮ್ಮ, ಒಬ್ರು ಕಷ್ಟದಲ್ಲಿರುವಾಗ ಉಪಕಾರ ಮಾಡಿದ್ರೆ ಅವನ್ ಕಷ್ಟದಲ್ಲಿರುವಾಗ ದೇವ್ರು ಸಹಾಯ ಮಾಡ್ತಾನೆ ಅನ್ನೋ ಮಾತು ಸತ್ಯ ಕಣಮ್ಮ. ಅರ್ಥವಾಗುವ ಹಾಗೆ ಹೇಳಪ್ಪ. ನೋಡು, ಯಾರು 500 ರೂಪಾಯಿನ ಮನಿ ಆರ್ಡರ್ ಮಾಡಿದ್ದಾರೆ. ಯಾರಿರಬಹುದು? ಯಾರು ಗೊತ್ತು? ಇದೇ ಊರಿಂದಾನೇ ಎಮ್ಮು ಮಾಡಿರೋದು, ಕೇರ್ ಆಫ್ ಪೋಸ್ಟ್ ಮಾಸ್ಟರ್ ಅಂತ. ಯಾರೇ ಮಾಡಿರ್ಲಿ, ಈ ಪರಿಸ್ಥಿತಿಲಿ ಅವ್ರು ನಮ್ಮ ಭಾಗದ ದೇವರಮ್ಮ. ದೇವರು ಇಳಿತು ಬಿಡು. ಸ್ವಲ್ಪ ಪುಟ್ಟಪ್ಪನ ಕರಿ ಸತ್ಯ. ಅವ್ವ, ನಮ್ಮವ್ವ ನೆನೆಸ್ಕೊಂಡ ತಕ್ಷಣ ಮಗ ಹಾಜರ್. ಹೇಗಿದ್ಯವ್ವ?
ದೇವ್ರ ದಯದಿಂದ ನಮ್ಮವ್ವ ಆರಾಮಾಗಿದ್ದಾಳೆ, ಅದೇ ನನಗೆ ಸಂತೋಷ. ಈ ಮಾತಿನಿಂದ ನಿನ್ ಕಾಯಿಲೆ ಗುಣವಾಗುತ್ತೇನಪ್ಪ. ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನವ್ವ ಅಂತ ಕೆಲಸ ಮಾಡಿದ್ದೀನಿ? ಈ ಸಾಯೋ ಮುದುಕಿಗೆ ಯಾಕಪ್ಪ 500 ರೂಪಾಯಿ ಕಳಿಸ್ದೆ? 500? ನಾನೆಲ್ಲಿ ಕಳಿಸ್ದೆ? ನಾನ್ಯಾಕವ್ವ ಕಳಿಸ್ಲಿ? ಅವ್ವ ಅಂತ ಬಾಯಿ ತುಂಬಾ ಕರಿತೀಯ, ಅವನ ಹತ್ರನೇ ಸುಳ್ಳು ಹೇಳ್ತೀಯ. ಇಲ್ಲವಾ, ನಾನ್ ಕಳಿಸ್ಲಿಲ್ಲವಾ? ನನ್ ಮೇಲೆ ಆಣೆ ಇಟ್ಟು ಹೇಳು. ಆಣೆ ಮಾತ್ರ ಇಡು ಅಂತ ಹೇಳ್ಬೇಡವಾ? ಹಾಗಾದ್ರೆ ಇದು ನಿನ್ನ ಕೆಲಸ ತಾನೇ? ಅವ್ವ, ನಿನ್ ಮನೆ ಮುಂದೆ ನಾನ್ ಬಂದು 12 ವರ್ಷವಾಯ್ತು. ಒಂದು ದಿವಸನೂ ನಾನ್ ನನ್ನ ಕಥೆನ ನಿನ್ನ ಹತ್ರ ಹೇಳ್ಕೊಳ್ಳಿಲ್ಲ. ಆದ್ರೆ ಇವತ್ತು ಹೇಳ್ಕೊಳ್ತೀನವ್ವ. ನಾನು 10 ವರ್ಷದವನಿದ್ದಾಗ ನಮ್ಮ ಅವನ್ ಕಳ್ಕೊಂಡೆ. ಮಲ್ತಾಯಿ ಬಂದ್ಲು. ಅವಳನ್ನ ನಾವು ಹೊಡೆದು ಬಡ್ದು 3 ದಿವಸ ಕೂಳು ನೀರು ಇಲ್ದಂಗೆ ಕೋಲಿ ಒಳಗ್ ಕೂಡ ಹಾಕ್ತಿದ್ಲು. ಆ ಕಷ್ಟ ಸಹಿಸ್ಲಾರ್ದೆ ಒಂದ್ ದಿವಸ ಮನೆಯಿಂದ ತಪ್ಪಿಸ್ಕೊಂಡು ಆ ಊರ್ ಬಿಟ್ಟು ಊರೂರು ಸುತ್ತಾಡಿ ಕೊನೆಗೆ ಈ ಊರಿಗೆ ಬಂದೆ. ಈ ಊರಿಗೆ ಬಂದ್ಮೇಲೆ ದೇವತೆಯಂತ ನಿನ್ನ ನೋಡ್ದೆ. ನೀನು ಮಲ್ತಾಯಿನೇ, ಆದ್ರೆ ಧರ್ಮಣ್ಣನ ನೀನೆಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದಿ, ಅವನು ಅದೆಷ್ಟು ಪ್ರೀತಿಯಿಂದ ನಿನ್ನ ಸೇವಾ ಮಾಡ್ತಿದ್ದ. ಮಲ್ತಾಯಿ ಅಂದ್ರೆ ಕೆಟ್ಟವಳು ಅಂತ ತಿಳ್ಕೊಂಡಿದ್ದ ನಾನು ನಿನ್ನಲ್ಲಿ ನಿಜವಾದ ಅವನ ಪ್ರೀತಿ ಕಂಡೆ. ನೀನೇ ನನ್ನ ಹಡ್ದವ್ವ ಅಂತ ತಿಳ್ಕೊಂಡು ನಿನ್ ಸೇವಾ ಮಾಡಬೇಕು ಅಂತ ಆಸೆ ಪಟ್ಟೆ. ಅದಕ್ಕೆ 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 ನಾವ ಈ 500 ರೂಪಾಯಿ ಕಳಿಸ್ಕೊಟ್ಟಿದ್ದು. ನೀನ್ ಯಾಕೆ ಅವ್ರಿಗೆ ದುಡ್ಡು ಕಳ್ಸಕ್ ಹೋದೆ? ಮುಖ ಕೊಡ್ದಾಗ ವಾಪಸ್ ಕಳ್ಸಿದಾರ ನೋಡ್ದ್ಯಾ? ಏನೋ ಕಾಯಿಲೆಯವರಿರೋ ಮನೆ, ದುಡ್ಡಿನ ಅವಶ್ಯಕತೆ ಇರುತ್ತೇನೋ ಅಂತ ಕಳಿಸ್ದೆ. ಅತ್ತಪ್ಪ. ಮತ್ ಅವ್ರು ಯಾಕೆ ತಗೊಳ್ಳಿಲ್ಲ? ನಿಮ್ಮ ಅಣ್ಣ ಏನ್ ಕಡಿಮೆ ಅಂತ ಅನ್ಕೋಬೇಡಿ. ನಿಮ್ಮ ದುಡ್ಡಿನಿಂದ ನಿಮ್ಮ ತಾಯಿಗೆಲ್ಲಾದ್ರೂ ಗುಣವಾದ್ರೆ ನಿಮಗೊಳ್ಳೆ ಹೆಸರು ಬರುತ್ತಲ್ಲ ಅಂತ ಹಣನ ವಾಪಸ್ ಕಳಿಸಿದ್ದಾರೆ. ನಿಮ್ಮ ಗೌರವನ ಜನಗಳ ದೃಷ್ಟಿಲಿ ಕಡಿಮೆ ಮಾಡ್ಬೇಕು ಅನ್ನೋದೇ ಅವರ ಉದ್ದೇಶ. ಅದಕ್ಕೆ ಹೀಗ್ ಮಾಡಿದ್ದಾರೆ. ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಅಮ್ಮನ್ ಚಿಕಿತ್ಸೆಗೆ ಅಂತ ಕಳ್ಸಿದ ಹಣನ ಯಾಕೆ ಹಿಂದಕ್ಕೆ ಕಳಿಸ್ದೆ? ಯಾಗೋ, ಅಮ್ಮನಿಗೆ ಬೇಕಾದ್ದು ಹಣ ಅಲ್ಲ ಕಣೋ. ಮತ್ ಸತ್ಯನ ಹತ್ರ ಯಾಕೆ ಹೇಳ್ ಕಳ್ಸಿದ್ದೆ? ನೀನ್ ಬಂದು ಅಮ್ಮನ್ ನೋಡ್ಲಿ ಅಂತ. ನಾನು ಯಾವಾಗ ಬೇಕಾದ್ರೂ ಬಂದು ಆಕೆ ನೋಡ್ತೀನಿ. ಆಕೆ ಔಷಧಿಗೆ, ಡಾಕ್ಟರ್ ಫೀಸ್ಗೆ ಅಂತ ಹಣ ಕಳಿಸ್ಬಾರ್ದೇನೋ? ಅದು ನನ್ ಕರ್ತವ್ಯ. ನನ್ನ ಭಾರ ನಾನು ಇನ್ನೊಬ್ಬರ ಮೇಲೆ ಯಾವತ್ತೂ ಹೊರಸೋನಲ್ಲ. ಇದು ನಿನ್ನ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಅಮ್ಮನ ಪ್ರಾಣದ ಪ್ರಶ್ನೆ. ಯಾಗೋ, ನನ್ನ ಪ್ರತಿಷ್ಠೆಗಿಂತ ಅಮ್ಮನ ಪ್ರಾಣನೇ ಮುಖ್ಯ ಕಣೋ. ಅಮ್ಮನ್ನ ಸರಿಯಾದ ಡಾಕ್ಟರ್ಗೆ ತೋರಿಸ್ಬೇಕು, ಇಲ್ಲ ಅಂದ್ರೆ ಸತ್ತೋಗ್ತಾಳೆ. ಅದಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಅದ್ ಯಾರು ನನ್ ತಡಿತಾರೋ ನೋಡೇ ಬಿಡ್ತೀನಿ. ಯಾಗೋ, ನಿನ್ ಯಾರೋ ತಡಿತಾರೆ? ಅಮ್ಮನ್ ಬಂದು ಕೇಳಿ ನೋಡು. ಅಮ್ಮ ಬಂದ್ರೆ ಸಂತೋಷವಾಗಿ ಕರ್ಕೊಂಡೋಗು ಬಾ. ಅಮ್ಮ, ಅಮ್ಮ, ಯಾರು ಬಂದಿದ್ದಾರೆ ನೋಡು. ನೀನ ಸಾಯೋ ಮುದುಕಿ ನೋಡೋದಕ್ಕೆ ಈಗಲಾದ್ರೂ ಸಮಯ ಸಿಕ್ತಲ್ಲ ನಿನ್ಗೆ? ಅಮ್ಮ, ಯಾಗೋ ನೀನ್ ಕರ್ಕೊಂಡು ಹೋಗಕ್ ಬಂದಿದ್ದಾನಮ್ಮ. ಅವನ್ ಯಾಕಪ್ಪ ನನ್ ಕರ್ಕೊಂಡು ಹೋಗ್ಬೇಕು? ಎಷ್ಟು ದಿವಸ ನಿನ್ನನ್ನು ಸಾಕ್ದೆ, ಇನ್ನು ಸ್ವಲ್ಪ ದಿವಸ ನಾನು ಸಾಕೋಕ್ಕಾಗಲ್ವೇನಪ್ಪ? ಎಷ್ಟು ಬೇಗ ನಾನು ನಿನಗೆ ಭಾರವಾಗ್ಬಿಟ್ನೇನು? ಹಾಗೆಲ್ಲ ಅಂದು ನನ್ನ ಮನಸ್ಸು ನೋಯಿಸ್ಬೇಡಮ್ಮ. ನೀನ್ ತ್ಯಾಗು ಜೊತೆಯಲ್ಲಿದ್ರೆ ನಿನಗೆ ಒಳ್ಳೆ ಚಿಕಿತ್ಸೆ ಸಿಗುತ್ತೆ. ದೊಡ್ಡ ದೊಡ್ಡ ಡಾಕ್ಟರ್ ಬಂದು ದಿವಸ ನೀನ್ ನೋಡ್ತಾರೆ. ಆದಷ್ಟು ಬೇಗ ನೀನು ಗುಣವಾಗ್ತೀಯಮ್ಮ. ಅವನ ಮನೆ ಸುಖದ ಸುಪ್ಪತ್ತಿಗೆಗಿಂತ ನಿನ್ನ ಪ್ರೀತಿ ಆಶ್ರಯದಲ್ಲೇ ಸಾಯ್ತೀನಪ್ಪ. ಹಂಗಿನ ಸ್ವರ್ಗಕ್ಕಿಂತ ಭಂಗದ ನರಕವೇ ಲೇಸಪ್ಪ. ನನ್ನ ಅವ್ರ ಹತ್ರ ಮಾತ್ರ ಕಳಿಸ್ಬೇಡ ಧರ್ಮ. ನನ್ ಕಂಡ್ರೆ ಯಾಕಮ್ಮ ನಿನ್ಗೆ ದ್ವೇಷ? ನನ್ ಜೊತೆ ಬರ್ದಂತ ತಪ್ಪು ನಾನು ಏನಮ್ಮ ಮಾಡಿದೀನಿ? ನಾನ್ ನಿಮ್ಮಿಂದ ಬೇರೆಯಾಗಿ ಬದುಕ್ತಿದ್ದೀನಿ ಅಂತ ತಾನೆ? ಹಾಗಲ್ಲ ಕಣೋ, ದೇವರಂತ ನಿಮ್ಮ ಅಣ್ಣ ಅತ್ತಿಗೆ ಹತ್ರ ನೀನು
ಮನುಷ್ಯನ ಹಾಗೆ ವರ್ತಿಸಲಿಲ್ಲ, ಮೃಗದ ಹಾಗೆ ನಡ್ಕೊಂಡೆ. ನಾನ್ ಸತ್ರು ನಿನಗೆ ಕ್ಷಮಿಸೋಲ್ಲ, ನಾನ್ ಸತ್ರು ನಿನಗೆ ಕ್ಷಮಿಸೋಲ್ಲ. ಮಾತಾಡಿ ಆಯಾಸ ಮಾಡ್ಕೋಬೇಡಮ್ಮ, ಹಳೆದನ್ನೆಲ್ಲ ಮರಿಬೇಕು. ಇವನು ನೀನ್ ಹೆತ್ತ ಮಗನಮ್ಮ. ಧರ್ಮಣ್ಣ, ನೀನ್ ಉರಿಯೋ ಬೆಂಕಿನ ಆರ್ಸೋನಲ್ಲ, ತುಪ್ಪ ಸುರಿಯೋನು. ನಾಟಕ ಆಡ್ತೀವನು, ನಾಟಕ. ಥು ನೀಚ, ನಿನ್ನಂಥ ವಿಷ ಜಂತುಗೆ ಜನ್ಮ ಕೊಟ್ಟನಲ್ಲ ಅಂತ ಈಗ ನನಗೆ ಸಂಕಟವಾಗ್ತಿದೆ ಕಣೋ. ನಿನ್ನ ಮಗ ಅಂತ ಕರೆಯೋದಕ್ಕೂ ನನಗೆ ನಾಚಿಕೆ ಆಗ್ತಿದೆ. ಹೋಗು ಹೋಗು ಇಲ್ಲಿಂದ, ಹೊರಟೋಗು ಹೊರಟೋಗು ಇಲ್ಲಿಂದ. ಯಾಗು, ಅಮ್ಮನ ಮಾತೆಲ್ಲ ತಲೆಗೆ ಹಚ್ಕೋಬೇಡ ಕಣೋ. ಜ್ವರದ ಬಲ್ಲಲ್ಲಿ ಅವಳು ಏನ್ ಮಾತಾಡ್ತಾಳೋ ಅವಳಿಗೆ ಗೊತ್ತಾಗಲ್ಲ. ಸಣ್ಣ ಮಾತಕ್ಕೂ ರಂಪ ಮಾಡ್ಬಿಡ್ತಾಳೆ. ಅಂದ್ರೆ ಹೆತ್ ಮಗನ್ನೇ ಇಷ್ಟಪಡಲ್ಲ ಅಂತಲಾ? ಹಾಗಲ್ವೋ, ಸ್ವಲ್ಪ ದಿವಸ ಇರು. ಅವಳ ಆರೋಗ್ಯ ಸರ್ ಹೋದ್ಮೇಲೆ ನಾನೇ ಕರ್ಕೊಂಡ್ಬಂದು ನಿಮ್ಮ ಮನೆಗೆ ಬಿಡ್ತೀನಿ. ನಿನ್ಗಿಷ್ಟ ಬಂದಷ್ಟು ದಿವಸ ಇಟ್ಕೊಟ್ಟು ಅವಳು ಸೇವೆ ಮಾಡು. ನಾನ್ ಬೇಡ ಅನ್ನಲ್ಲ. ಮಾತ್ನಲ್ಲೊಂದು ಮನಸ್ಸಿನಲ್ಲೊಂದು. ಒಟ್ನಲ್ಲಿ ನನ್ನ ತಾಯಿ ನನ್ನ ಜೊತೆ ಇರೋದು ನಿಂಗೆ ಇಷ್ಟವಿಲ್ಲ ಅಂತ ಬಗಳು. ಏನ್ ಮಾತು ಅಂತ ಆಡ್ತೈತಿ ಯಾಗು? ನನ್ನ ತಾಯಿ ಮನಸ್ಸಲ್ಲಿ ವಿಷ ಬೀಜ ಬಿತ್ತಿ ತಾಯಿ ಮಗನಿಗೆ ತಂದಿ ಟಾಟ ನೋಡ್ತೀಯನೋ ವಂಚಕ. ಯಾಗು, ಯಾರ ಎದುರುಗಡೆ ಮಾತಾಡ್ತಾ ಇದೆಯೋ ಪ್ರಜ್ಞೆ ಇದೆಯೋ? ಪ್ರಜ್ಞೆ ಇಟ್ಕೊಂಡೆ ಕಣೋ ಮಾತಾಡ್ತಾ ಇರೋದು. ಪ್ರಜ್ಞೆ ಇರೋನಾಗಿದ್ರೆ ನೀನಿಂತ ಮಾತಾಡ್ತಿರ್ಲಿಲ್ಲ. ಅಣ್ಣ ನಮಗೋಸ್ಕರ ಹೊಟ್ಟೆ ಬಟ್ಟೆ ಕಟ್ಟಿ ಚಿಂದಿ ಬಟ್ಟೆ ಉಟ್ಟು ಹಗಲು ರಾತ್ರಿ ದುಡಿದು ಓದಿಸಿದ್ದನ್ನ ಇಷ್ಟು ಬೇಗ ಮರ್ತ್ಬಿಟ್ಟಿರೋ ಫೂಲ್. ಅವ್ರು ಮಾಡಿ ತ್ಯಾಗಕ್ಕೆ ನೀನು ಅವ್ರಿಗೇನ್ ಕೊಟ್ಟೆ? ಬರೀ ನೋವು, ನಿರಾಸೆ. ಅವ್ರ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಿದ್ರು ಪರವಾಗಿಲ್ಲ, ಕೆಟ್ಟ ಅಪವಾದ ಹೊರಿಸಿದ್ರೆ ನಾನ್ ಕೆಟ್ಟೋನಾಗಬೇಕಾಗತ್ತೆ. ಹುಷಾರ್. ಕಂಡಾಗ ಹೇಳಿದ್ರೆ ಕೆಂಡದಂತ ಕೋಪನಂತೆ. ನನ್ನ ತಾಯಿ ಮೇಲೆ ನನಗೆ ಹಕ್ಕಿಲ್ವಾ? ನಾನು ಅವಳಿಗೋಸ್ಕರ ಏನೋ ಮಾಡ್ಕೊಡ್ದ? ಅಪ್ಪ ತ್ಯಾಗಣ್ಣ, ನೀನ್ ಮಾಡಿ ತ್ಯಾಗ ಸಾಕಣ್ಣ. ಹೆಂಡತಿ ಜೊತೆ ಸಿಕ್ತು ಅಂತ ಜನ್ಮ ಕೊಟ್ಟ ತಾಯಿನೇ ಮರ್ತು ಹೆಂಡತಿ ಸರಿಗಿಂದೆ ಓಡ್ ಹೋದ ಮಹಾನುಭಾವ ಅಲ್ವಾ ನೀನು? ಸತ್ಯ, ನನ್ನ ಹೆಂಡತಿ ಬಗ್ಗೆ ಮಾತಾಡ್ಬೇಡ. ನಾನ್ ಮದ್ವೆ ಮಾಡ್ಕೊಂಡಿದ್ದೆ ತಪ್ಪೇನು? ಅದು ತಪ್ಪಲ್ಲ. ನೀನ್ ಮದುವೆ ಆ ತಪ್ಪಿಗೆ ಮನೆ ಮಂದಿ ಎಲ್ಲ ಶಿಕ್ಷೆ ಅನುಭವಿಸ್ತಾ ಇದಾರೆ ನೋಡು, ಅದು ತಪ್ಪು. ಇದಕ್ಕೆ ನನ್ನ ಹೆಂಡತಿ ಮಾತ್ರ ಕಾರಣ ಅಲ್ಲ, ಈ ಮನೇಲಿರೋರು ಕಾರಣ. ಕೈಲಾಗ್ದವನು ಮೈ ಪರ್ಚ್ಕೊಂಡಂತೆ. ಮುಚ್ಚ ಬಾಯ್. ಅಣ್ಣ ಅನ್ನೋ ಗೌರವ ಇದೆಯೇನೋ ನಿನ್ಗೆ? ಏರಿದೆ ಏಣಿನೇ ಕಾಲಿನಿಂದ ಒದಿಯೋ ನಿನ್ನಂಥವನ್ಗೆ ಗೌರವ ಬೇರೆ ಕೇಳು. ಹೋಗ್ಲಿ ಬಿಡೋ ಸತ್ಯ, ಅವನಿಗಂತೂ ತಿಳುವಳಿಕೆ ಇಲ್ಲ. ನಿನಗೂ ಇಲ್ವೇನೋ? ಹೌದು, ತಿಳುವಳಿಕೆ ಇದ್ದಿದ್ರೆ ಈ ಹೊಲಸ್ ಮನೆಗೆ ನಾನೇ ಯಾಕೆ ಬರ್ತಿದ್ದೆ? ನನ್ನ ಬಾಯಿಂದ ಹೊಲಸ್ ಮಾತು ಬರೋಕಿನ್ ಮುಂಚೆ ಹೋಗ್ತೀನಲ್ಲೇ, ಹೋಗ್ತೀನಿ. ಆದ್ರೆ ಒಂದ್ ನೆನ್ಪಿಟ್ಕೋ, ಒಂದಲ್ಲ ಒಂದಿನ ನೀನೇ ಬಂದ್ ನನ್ ಕಾಲಿಡ್ಕೋಬೇಕು. ನೀವು ಬಂದ್ರ? ಬನ್ನಿ ಅತ್ತೆ, ಬನ್ನಿ. ಯಾರತ್ತೆ? ನಾನು ಕರ್ಕೊಂಡು ಹೋಗೋಕ್ ಬಂದ್ರ? ಅತ್ತೆ ಜೊತೆ ಬಂದ್ಬಿಡ್ತೀನಿ, ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಯಾರತ್ತೆ? ಅತ್ತೆ ಏನಾಯ್ತದೆ? ಏನಂದ್ರೆ ಏನಂದ್ರೆ? ಅಮ್ಮ, ಅಮ್ಮ, ಸತ್ಯ. ಅಮ್ಮ, ನಾನಮ್ಮ ನಿನ್ ಧರ್ಮ. ಸತ್ಯ, ಧರ್ಮ ತನ್ನ ಮಕ್ಕಳಿಗಾರೆ ಹೊಟ್ಟೆ ಹಾಕಿದ್ರು ನಿಮ್ಮನ್ನೆಲ್ಲ ಯಾವ ಕೊರತೆನೂ ಇಲ್ದೆ ಚೆನ್ನಾಗಿ ಸಾಕಿದ್ದಾನಪ್ಪ. ಅವನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಮಾಧವಿ, ಬೇಡ ಕಣೆ ನನ್ನಮ್ಮ. ಮಕ್ಕಳಿಗಿಟ್ಟಿರೋ ಹಾಲ್ನಲ್ಲಿ ನನಗೆ ಟೀ ಮಾಡ್ಕೊಡ್ಬೇಡ್ವೆ? ಬಿದ್ದು ಹೋಗೋ ಜೀವಕ್ಕೆ ಯಾಕೆ ಉಪಚಾರ? ಯಾಗೂ ಗಂಡನಿಂದ ಬರ್ತೀನಿ ಅಂತ ಕಾಗ್ದ ಹಾಕಿದ್ನಲ್ಲ ಮಾಧವಿ, ಅವನಿಗೆ ಇಷ್ಟವಾದ ಹೋಳಿಗೆ ಶಾವಿಗೆ ಪಾಯಸ ಮಾಡಿಡಮ್ಮ. ಸತ್ಯ, ಧರ್ಮ ಕೆಲಸ ಕಳ್ಕೊಂಡ್ಬಿಟ್ನಲ್ಲಪ್ಪ. ಅವನು ತುಂಬಾ ಸ್ವಾಭಿಮಾನಿ ಕಣೋ. ಮಕ್ಕಳು ಉಪವಾಸ ಇದ್ರು ಇನ್ನೊಬ್ಬರ ಹತ್ರ ಕೈ ಚಾಚೋನಲ್ಲಪ್ಪ. ಅವನ ಮಕ್ಕಳನ್ನ ಕಾಪಾಡ್ತೀನಿ ಅಂತ ನನಗೆ ಮಾತು ಕೊಡಪ್ಪ. ಧರ್ಮ, ನೀನೆಂಥ ದುರದೃಷ್ಟವಂತನಪ್ಪ. ನಿಮ್ ತಂದೆನು ನಿನಗೇನು ಕೊಡ್ಲಿಲ್ಲ. ನಾನು ನಿನ್ನ ಬರಿಗೈ ಮಾಡಿ ಹೋಗ್ತಿದ್ದೀನಿ.
ಧರ್ಮ ಏನು ಬೇಡ ಅಮ್ಮ